ಹಲೋ, ನಮಸ್ಕಾರ ಸರ್. ಗೋಲಾ ಸಾಹೇಬ್ ಹೇಳ್ರಿ. ಏನಿಲ್ಲ ಸರ್, ಆರಾಮಲ್ಲ ಸರ್? ಏನ್ ಆರಾಮಣ್ಣ ಹಂಗ ನಮ್ದು ಆರಾಮ್ ತಪ್ಪೆ ಸರ್, ನಮ್ಗೆಲ್ಲ ಇದೆಲ್ಲ ಸುದ್ದಿ ಕೇಳಿ ಎಲ್ಲ ವಿಷಯಗಳು ಹಿಂಗಪ್ಪ ಪರಿಸ್ಥಿತಿ ಸರ್ಕಾರದ್ದು. ಸರ್. ಈಗ ಹೆಂಗ್ ಮಾಡುದು ಸರ್? ನಿಮ್ ಮಾರ್ಗದರ್ಶನ ಮ್ಯಾಗೆ ಎಲ್ಲಾ ಹುಡುಗರ್ರಿ ಈ ಮತ್ ಸ್ಟ್ರೈಕಿಗೆ ಇಳಿಬೇಕಂತವ್ರಿ, ಕೋರ್ಟಿಗೆ ಹೋಗ್ಬೇಕಂತ ಅಂತಾರ್ರಿ. ಇದೇನು ಸರ್? ಕೋರ್ಟ್ಗೆ ಅಲ್ಲಲ್ಲ, ಕೋರ್ಟ್ಗೆ ಹೋದ್ರ ನ್ಯಾಯ ಸಿಗುದಿಲ್ಲಪ್ಪ ಸರ್ ವಯೋಮಿತಿ ಸಡಿಲಿಕ್ಕೆ ಸಲಕ್ರಿ ಸರ್. ಅಲ್ಲ, ವಯೋಮಿತಿ ಸಡಿಲಿಕ್ಕೆ ಅದನ್ನ ಮಾಡಿ ನಾವು ಈಗಾಗಲೇ ನೀನು ವಾಟ್ಸ್ಆಪ್ ಹಾಕ್ತೀನಿ ನೋಡ. ಈಗ ಹಾ ರೀ, ನಾವ್ ಆಲ್ರೆಡಿ ಎಲ್ಲರದ್ದು ಸೈನ್ ಮಾಡಿಸಿ ಕೊಟ್ಟಿನಿ. ಆಗ್ತದ್ರಿ ಸರ್ ವಯೋಮಿತಿ? ಅದನ್ನ ಹೇಳಿದೀನಿ. ಅವರು ಸರಿ ಮಿನಿಸ್ಟರ್ ಕೈಗೆ ಸಿಗ್ಲಿಲ್ಲ ಅವತ್ತು. ಹಾ ಸರ್. ಸಮಸ್ಯೆ ಏನಾಯ್ತಂದ್ರೆ ಮಿನಿಸ್ಟರ್ ಕೈ ಸಿಕ್ಕಿದ್ರೆ ಬರೋಬ್ಬರಿ ಅವನ್ನೆಲ್ಲ ಆದೇಶಗಳನ್ನ ತೋರಿಸಿ ಹೇಳ್ತಿದ್ದೆ ನಾನು. ಹಾ ಹಾ ರೀ. ದುರ್ದೈವ ಸಿಗ್ಲಿಲ್ಲ, ಅರ್ಜೆಂಟ್ ಅದ ಅಂತ ಹೋದ. ಆಮೇಲೆ ನಮ್ದು ಸ್ಟ್ರೈಕ್ ಆತು, ಮುಗಿದು ಹೋಗ್ತದ. ಈಗ ಕ್ರೈಸ್ ದಾಗ ಕೊಟ್ಟಾರ ಸರ, ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆದ ಕೈ ಪ್ರೈಸ್ ನಮ್ಗೆ ಸಂಬಂಧ ಇಲ್ಲ ಅಂತಾರ ಅವರು. ನಾವ್ ಮಾಡಿದ್ದ ಕರೆಕ್ಟ್ ಅಂತಾರ ಅವ್ರ ಮಕ್ಕಳು. ಅದೇಂಗ್ ಸರ್? ನಾ ಹೇಳಿನ ಅವ್ರಿಗೆ ತಪ್ಪು ಮಾಡಾಗಿದ್ದಾರೆ ಅಂತಕೊಂಡು ಈಗ ಮಾತಾಡ್ತೀನಿ ಇನ್ನೊಮ್ಮೆ. ಹಾ ರೀ, ಸೀರಿಯಸ್ ಇಶ್ಯೂ ಆಗುತ್ತೆ ಅಂತ ಹೇಳ್ತೇನೆ ನಾನು. ದೊಡ್ಡ ಮಟ್ಟದ ಹೋರಾಟ ಆಗ್ತಾವ್ರಿ, ಎಲ್ಲ ಜೀವ ಹೋಗೋ ಪರಿಸ್ಥಿತಿಗಳು ಸರ್. ಅಳ್ಳತ್ತಾರಿ ಒಬ್ರೊಬ್ರು ಮನನೊಂದ್ ಏನ್ರ ಮಾಡ್ಕೋಬಹುದ್ರಿ, ಅದಕ್ಕೆ ಸರ್ಕಾರ ಹೊಣೆ ಆಗ್ತದ ಸರ್ ಮುಂದ್ರ. ಅದಕ್ಕ ಅಲ್ಲ ಹೇಳ್ತೀನಿ ತಡಿ, ಸದ್ಯ ನಾ ಹೇಳ್ತೀನಿ ಸರ್. ಹುದ್ದೆಗಳು ಒಂಚೂರು ಜಾಸ್ತಿ ಆಗ್ಬೇಕು ಸರ್, ಅದನ್ನು ಆಗ್ಬೇಕ್ರಿ ಇದನ್ನು ಆಗ್ಬೇಕು ಸರ್, ಎರಡೂ ರೀ. ಯಾವ್ದು ಹುದ್ದೆಗಳು ಸರ್? ಉದ್ಯೋಗ ಸೃಷ್ಟಿಗೆ ನಾವು ಬೇರೆ ಮತ್ ಮಾಡ್ಬೇಕು ಅದನ್ನ. ನೋಡ್ರಿ ಸರ್, ಸಿಎಂ ಅವರಿಗೆ ಸ್ವಲ್ಪ ಓರಿ ಮೀಟಿಂಗ್ ಮಾಡ್ರಿ, MLC ಗಳೆಲ್ಲರೂ ಸೇರಿ ಸರ್. ಆಯ್ತಾಯ್ತಾ, ಈಗ ಬರೀ ಸ್ಟ್ರೈಕ್ ಅದಲ್ಲ ಈಗ ಅವ್ನ್ ಮಾತಾಡ್ಸಂಗಿಲ್ಲ ಯಾರು. ಅದೇ ಸರ್. ನಾಗೇಂದ್ರ ಸರ್ ವಯೋಮಿತಿ ಕೆಳಗೆ ಇಳಿಸುವ ಮಟ್ಟನು ಸ್ಟ್ರೈಕ್ ಅದ ಈಗ. ಹೌದ್ರಿ ಸರ್. ಹಿಂಗಾಗೈತೆ, ಬೇರೆ ಏನಿಲ್ಲ ಸರ್. ವಯೋಮಿತಿಯಾರ ಮಾಡಿಸ್ಕೊಡ್ರಿ ಸರ್, ರಿಕ್ವೆಸ್ಟ್ ಮಾಡ್ತೇನೆ ಸದ್ಯ ಮಾಡಿಸ್ಕೊಡ್ರಿ ಸರ್.